ನಿನ್ನೆ ನಾನು ರಾಗಿ ಮಾಲ್ಟ್ನ ಮಿಲ್ಗೆ ಹೋಗಿ ಹಾಕ್ಸ್ಕೊಂಡು ಬಂದಿದ್ದೆ. ಅದನ್ನೆಲ್ಲ ಇವಾಗ ನೀಟಾಗಿ ಜರಡಿ ಮಾಡಿ ಸ್ಟೋರ್ ಮಾಡಿ ಎತ್ತಿಟ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ಒಂದು ಚಿಕ್ಕ ಬಾಕ್ಸ್ಗೆ ಹಾಕ್ಕೊಂಡು ನಾನು ಪ್ರತಿದಿನ ಬಳಸ್ಕೋತೀನಿ. ಇದಕ್ಕೆ ನೀರು ಏನು ಸೋಕಿಸಿದ್ರೆ ತುಂಬ ದಿನ ಇರಲ್ಲ. ಒಂದು 6 ತಿಂಗಳು ಇರಬೇಕು ಅಂತಂದರೆ ಇದನ್ನು ಸ್ವಲ್ಪ ಕ್ಲೀನಾಗಿ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಎಷ್ಟೊಂದೆಲ್ಲ ಹಾಕಿ ಮಾಡಿರ್ತೀವಲ್ವ. ಹಂಗಾಗಿ ಈ ಸಲ ಯಾವುದೇ ಕಾಳನ್ನ ನಾನು ಮೊಳಕೆ ಕಟ್ಟಿ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಮೊಳಕೆ ಕಟ್ಟಿ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಈ ಸಲ ಎಲ್ತು ಆಮೇಲೆ ಗೆಸ್ಟು ಅವರು ಇವರು ಯಾರೋ ಬರೋರು ಅದೆಲ್ಲ ಆಯ್ತಲ್ವ. ಹಂಗಾಗಿ ಈ ಸಲ ಅದ್ಯಾವುದು ಮೊಳಕೆ ಕಟ್ಟಿ ಕೆಲವೊಂದು ಕಾಳುಗಳನ್ನ ನಾನು ಮೊಳಕೆ ಕಟ್ಟಿ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ನಿಮಗೆ ಅದನ್ನು ತೋರಿಸ್ತೀನಿ. ಈ ಸಲ ಮಾಡಿರೋದು ಈ ಥರ ಯಾವ್ದಾದ್ರು ಹಾಕಿದ್ದೀನಿ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಮಾಮೂಲಿ ಮುದ್ದೆ ಗಂಜಿ ಎರಡಕ್ಕೆ ನಾನು ಇದನ್ನು ಬಳಸ್ತೀನಿ. ಗಂಜಿ ಮಾಡೋದು ಏನಾದರೂ ಬೇಕು ಅಂದರೆ ಗಂಜಿ ನಾವೆಲ್ಲರೂ ಸಾಮಾನ್ಯವಾಗಿ ರಾಗಿ ಗಂಜಿ ಇರ್ಬೋದು ಇದನ್ನೆಲ್ಲ ಮಾಡ್ತಾನೆ ಇರ್ತೀವಿ. ಹಂಗಾಗಿ ಒಂದು 2 ಲೋಟ ನೀರಿಗೆ 2 ಸ್ಪೂನಷ್ಟು ಈ ಮಾಲ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಸ್ವಲ್ಪ ಉಪ್ಪು ಎಲ್ಲನೂ ಹಾಕಿದ್ದೀನಿ. ಇದಕ್ಕೆ ಉಪ್ಪೊಂದು ಹಾಕೋಬೇಕಾಗತ್ತೆ. ಜೀರಿಗೆ, ಮೆಣಸು, ಮೆಂತೆ ಎಲ್ಲ ಹಾಕಿರೋದ್ರಿಂದ ಇದಕ್ಕೆ ಏನು ಆ್ಯಡ್ ಮಾಡೋ ಅವಶ್ಯಕತೆನೇ ಇಲ್ಲ. ಅಷ್ಟು ಸೂಪರಾಗಿ ಘಮ ಅಂತ ಇರುತ್ತೆ. ಮಾಡಬೇಕಾದ್ರೆ ಮನೆಯೆಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ. ಹಂಗಾಗಿ ಅದಕ್ಕೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಚಿಕ್ಕ ಮಕ್ಳಿಗೆ ತಿನ್ನಿಸೋರು ಮೊಸರು ಮಜ್ಜಿಗೆ ಅದೇನು ಆ್ಯಡ್ ಮಾಡಿ ತಿನ್ನಿಸ್ಬಾರ್ದು. ನಾವು ಕುಡಿಬೇಕಾದ್ರೆ ಮಾತ್ರ ಮಜ್ಜಿಗೆ ಹಾಕ್ಕೊಂಡು ಕುಡಿದ್ರೆ ತುಂಬ ಟೇಸ್ಟಿಯಾಗುತ್ತೆ ಇದು. ಹಂಗಾಗಿ ಇದನ್ನು ಮಾಡಿಕೊಂಡು ಸ್ವಲ್ಪ ಮಜ್ಜಿಗೆನ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಇನ್ನು ಸ್ವಲ್ಪ ಕೆಲಸ ಮುಗ್ದಿಲ್ಲ ಮನೆಯದು. ಹಾಗಾಗಿ ಇದನ್ನು ಮೊದಲು ಸ್ಟೋರ್ ಮಾಡಿ ಎತ್ತಿಟ್ಬಿಟ್ಟು ಮನೆ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನಾನು ಮಾಡಿರೋ ಮೆಥಡಲ್ಲೇ. ಇವಾಗ ಬನ್ನಿ ಸ್ಟೋರ್ ಮಾಡ್ಕೊಂಬಿಡೋಣ ಪಟ್ ಅಂತ. ನೋಡ್ತಾ ಇದ್ದೀರಾ ಅಲ್ವಾ, ಹಿಟ್ಟು ಎಷ್ಟು ಚೆನ್ನಾಗಿ ನುಣ್ಣಗೆ ಮಾಡಿಸ್ಕೊಂಡು ಬಂದಿದ್ದೀವಿ ಅಂತ ಅಂದ್ಬಿಟ್ಟು. ಇದನ್ನ ಎಳೆ ಮಕ್ಳಿಗೆ ತಿನ್ಸೋರಾದ್ರೆ ಕಾಟನ್ ಬಟ್ಟೆನಲ್ಲಿ ಸ್ವಲ್ಪ ಜರಡಿ ಹಿಡಿದು ತಿನ್ಸ್ಬೇಕಾಗತ್ತೆ. ನಾವು ಹಂಗೇನೆ ಇದನ್ನ ಜರಡಿ ಹಿಡ್ಕೊಂಡು ಯೂಸ್ ಮಾಡ್ತೀವಲ್ವಾ, ತುಂಬಾನೇ ಚೆನ್ನಾಗಾಗುತ್ತೆ. ಇದಂತೂ ಘಮ ಅಂತ ಇದೆ. ನೀವು ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಮನೆಯೆಲ್ಲ ಘಮ ಅಂತ ಇರುತ್ತೆ. ಅಷ್ಟು ಸೂಪರ್ ಆಗುತ್ತೆ. ಇದನ್ನ ಏನೇನು ಹಾಕಿದ್ದೀನಿ ಏನು ಅಂತ ಅಂದ್ಬಿಟ್ಟು ನಿಮ್ಗೆ ತಿಳಿಸ್ತೀನಿ ಬನ್ನಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ರಾಗಿ ಮಾಲ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂತ ಹೇಳಿದ್ನಲ್ವಾ ನಿಮ್ಗೆ. ಅದನ್ನ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಏನೇನ್ ಬೇಕು ಅಂತ ಹೇಳ್ಬಿಡ್ತೀನಿ ಬನ್ನಿ. ನಾನು ಏನೇನ್ ತಗೊಂಡಿದೀನಿ ಅಂತ ಅಂದ್ಬಿಟ್ಟು. ಇಲ್ಲಿ ಕಡ್ಲೆಕಾಯಿ ತೆಗೆದಿಟ್ಕೊಂಡಿದೀನಿ, ಬೇಳೆ, ಆಮೇಲೆ ಹೆಸರು ಬೇಳೆ, ಇದು ಕಡ್ಲೆ ಬೇಳೆ, ಬಾದಾಮಿ, ಆಮೇಲೆ ಗೋಧಿ ಅಲ್ಲ ಇದು ಏನು ಜೋಳ, ಆಮೇಲೆ ಇದೆಲ್ಲ ಕ್ಲೀನ್ ಮಾಡಿರೋದು, ಉದ್ದು, ಆಮೇಲೆ ಹೆಸರು ಬೇಳೆ, ಮೆಣಸು, ಆಮೇಲೆ ಕಾಬೂಲ್ ಚೆನ್ನ, ಸಿರಿಧಾನ್ಯ, ರಾಜ್ಮಾ, ಇದು ರಾಜ್ಮಾನೆ, ಆಮೇಲೆ ಫ್ಲಾಕ್ಸ್ ಸೀಡ್ಸು, ಆಮೇಲೆ ಮೈಸೂರು ದಾಲು, ಮೈಸೂರು ಬೇಳೆ, ಆಮೇಲೆ ಜೀರಿಗೆ, ಆಮೇಲೆ ಮೆಂತ್ಯ, ಆಮೇಲೆ ಬಟಾಣಿ, ಆಮೇಲೆ ಅಲಸಂದೆ ಕಾಳು, ಆಮೇಲೆ 2 ತರ ಅಲಸಂದೆ ಕಾಳು, ಇದೆಲ್ಲ ಸಿರಿಧಾನ್ಯದು 5 ತರ ತಗೊಂಡಿದ್ದೀನಿ. ಆಮೇಲೆ ರಾಗಿ, ಇಲ್ಲಿ ಇದೆಲ್ಲ ಏನಪ್ಪಾ ಅಂತಂದ್ರೆ ಏನ್ ಅಷ್ಟೊಂದು ತೋರ್ಸ್ಬೇಡ, ಮೇಲ್ಗಡೆ ಇರ್ಕೋ. ಇದೆಲ್ಲ ಏನಪ್ಪಾ ಅಂತಂದ್ರೆ ಇದು ಕರ್ಬೇವಿನ ಸೊಪ್ಪು ಮತ್ತೆ ಇದನ್ನ ನುಗ್ಗೆ ಸೊಪ್ಪನ್ನ ಒಣಗಿಸಿ ಇಟ್ಕೊಂಡಿರೋದು. ಆದ್ಮೇಲೆ ಇದು ಸೂರ್ಯಕಾಂತಿ ಬೀಜ ಮತ್ತೆ ಕುಂಬಳಕಾಯಿ ಬೀಜನ ಒಣಗಿಸಿ ಇಟ್ಕೊಂಡಿರೋಂಥದ್ದು. ಇದೆಲ್ಲಕ್ಕಿಂತ ಮುಂಚೆ ಏನ್ ಗೊತ್ತಾ, ಕಂಫರ್ಟ್ ಆಗಿರೋ ಬಟ್ಟೆ ಹಾಕೋಬೇಕು. ಯಾಕೆಂದ್ರೆ ಇದೆಲ್ಲ ಉರಿಬೇಕು ಅಂತಂದ್ರೆ ಒಂದಷ್ಟು ಟೈಮ್ ಹಿಡಿಯುತ್ತೆ ನಮ್ಗೆ. ಹಂಗಾಗಿ ಕಂಫರ್ಟ್ ಆಗಿರೋ ಕಡೆ ಕುತ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ಬ್ಯಾಕ್ ಪೇನು ಅದು ಇದು ಬರುತ್ತೆ, ಇದೆಲ್ಲ ಉರಿಬೇಕಲ್ವಾ, ಕೈಯೆಲ್ಲ ನೋವು ಬರುತ್ತೆ. ಹಾಗಾಗಿ ಕಂಫರ್ಟ್ ಆಗಿರೋ ಬಟ್ಟೆ ಹಾಕೋಬೇಕು. ಇದನ್ನ ಇಡ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಈ ತರ ಟವಲ್ನ ನಾನು ಇಲ್ಲಿ ಇಟ್ಕೊಂಡಿದೀನಿ. ಇದನ್ನೆಲ್ಲ ಉರ್ದು ನಾನೇನ್ ಮಾಡ್ತೀನಿ, ಇಲ್ಲಿ ಹಾಕೋತೀನಿ ಇದ್ರ ಮೇಲೆ. ಈ ತರ ಹಾಕೊಂಡು ಇಲ್ಲಿ ಉರಿಯೋದಿಕ್ಕೆ ನನ್ಗೆ ಈಸಿ ಆಗುತ್ತೆ. ಉರಿದು ಈ ಕಡೆ ಒಣಗಾಕೋಬೇಕು. ಇದು ಪೂರ್ತಿ ಬಾದಾಮಿನ ಉರಿದಿದೀವಿ ಅಂದ್ರೆ ಒಂದು 1/2 hour ಬೇಕಾಗುತ್ತೆ ಅದೆಲ್ಲ ತಣ್ಣಗಾಗೋದಕ್ಕೆ. ಹೋಗಿ ರೆಡಿ ಇವಳ್ದೊಂದು ಕಾಟ ಮಧ್ಯದಲ್ಲಿ ನನ್ಗೆ
ಇದನ್ನೆಲ್ಲನೂ ಉರಿಬೇಕು. ಅದ್ರ ಜೊತೆಗೆ ರಾಗಿನ ಉರಿಯಂಗಿಲ್ಲ, ರಾಗಿನ ಬಿಸಿಲಲ್ಲಿ ಒಣಗಾಕಿ ಇಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಉರಿಯೋದನ್ನ ನಿಮ್ಗೆ ತೋರ್ಸಲ್ಲ, ಒಂದೆರಡು ಉರಿಯೋದನ್ನ ತೋರಿಸ್ತೀನಿ. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನಾನು ಏನೇನು ಯೂಸ್ ಮಾಡಿದೀನಿ ಅಂತ ಅಂದ್ಬಿಟ್ಟು, ನೀವು ಕೂಡ ಮಾಡ್ಕೊಳ್ಳಿ. ಇದೆಲ್ಲದರಲ್ಲೂ ಪ್ರೋಟೀನ್ ಇರೋದ್ರಿಂದ ತುಂಬಾನೇ ಒಳ್ಳೇದು. ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಮತ್ತೆ ಟ್ಯಾಗ್ ಕೂಡ ಮಾಡಿರ್ತೀನಿ. ಕೆಲವೊಂದನ್ನ ಟ್ಯಾಗ್ ಮಾಡ್ತೀನಿ, ಇಷ್ಟೊಂದು ಪ್ರಾಡಕ್ಟ್ ನ ಟ್ಯಾಗ್ ಮಾಡಕ್ ಆಗಲ್ಲ, ಹಂಗಾಗಿ ಹಾಕಿರ್ತೀನಿ. ಇದನ್ನೆಲ್ಲ ಮಕ್ಳು, ಚಿಕ್ಕ ಮಕ್ಳಿಂದ ದೊಡ್ಡವ್ರ ತನಕ ನೀವು ಎಲ್ಲಾರ್ಗು ಕೊಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಈ ಮಾಲ್ಟು. ಮತ್ತೆ ಬರೀ ಮಾಲ್ಟ್ ಮಾತ್ರ ಮಾಡ್ಕೊಳ್ಳೋ ಹಂಗಿಲ್ಲ, ಮುದ್ದೆ ಕೂಡ ಮಾಡ್ಕೊಳ್ಬೋದು. ನಾನು ಆಕ್ಚುಲಿ ಮುದ್ದೆಗೆನೆ ಮಾಡ್ಕೊಳ್ಳೋದು ಜಾಸ್ತಿ, ನಮ್ಮ ಮನೇಲಿ ಮುದ್ದೆ ಇಷ್ಟ ಅಲ್ವಾ, ಹಂಗಾಗಿ ಮುದ್ದೆನೆ ಮಾಡ್ಕೊಂಡ್ಬಿಡ್ತೀನಿ. ಇವಾಗ 1 by 1 ಹುರಿಬೇಕು. ಕೆಲವೊಂದು ಏನಾಗುತ್ತೆ, ಕಾಳುಗಳು ತುಂಬಾ ಟೈಮ್ ಹಿಡಿಯುತ್ತೆ. ಈ ರಾಜ್ಮಾ ಇದೆಯಲ್ಲ, ಇವೆಲ್ಲ ತುಂಬಾ ಟೈಮ್ ಹಿಡಿಯುತ್ತೆ. ಕೆಲವೊಂದು ಬೇಗ ಆಗ್ಬಿಡುತ್ತೆ. ಈ ಹೆಸರು ಬೇಳೆ ಇವೆಲ್ಲ ಬೇಗ ಆಗುತ್ತೆ. ಈ ರಾಜ್ಮಾ ಇರ್ಬೋದು, ಬಾದಾಮಿ ಇರ್ಬೋದು, ಇದೆಲ್ಲ ಟೈಮ್ ಹಿಡಿಯುತ್ತೆ. ಹಂಗಾಗಿ ನಿಮ್ಗೂ ಉರಿಯೋದಲ್ಲ ಅಂತಂದ್ರೆ ಬೋರಿಂಗ್ ಆಗುತ್ತೆ ಅಂತ ನಾನು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ತೆಗೆದು ನಿಮ್ಗೆ ತೋರಿಸ್ತೀನಿ, ಓಕೆನಾ. ಇನ್ನು ಇದ್ರಲ್ಲಿ ಮಿಸ್ ಆಗಿರೋದು ಅಂದ್ರೆ ಬಾರ್ಲಿ 2 kg ಹಾಕ್ತೀನಿ ನಾನು, ಯಾಕೆಂದ್ರೆ ಎದೆ ಉರಿ ಅದಕ್ಕೆಲ್ಲಕ್ಕೂ ಕೂಡ ತುಂಬಾನೇ ಒಳ್ಳೇದು ಅಂತ ಬಾರ್ಲಿನ ಬಳಸ್ಕೊತೀನಿ. ಬಾರ್ಲಿ ಮತ್ತೆ ಬ್ಲಾಕ್ ರೈಸ್ ಬರುತ್ತಲ್ಲ, ಅದನ್ನ ನಾನು ಇಲ್ಲಿ ಬಳಸ್ಕೊತೀನಿ. ಹಂಗಾಗಿ ಇವಾಗ ಕರೆಕ್ಟ್ ಆಗಿ ಕುತ್ಕೊಂಡು ಹುರಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಫಸ್ಟ್ ಹುರಿಯೋಣ, ಓಕೆನಾ. ಆಕ್ಚುಲಿ ಏನ್ ಗೊತ್ತಾ, ನಾನು ಇದ್ರಲ್ಲಿ ಏನೋ ಮಣ್ಣಿಂದು ಬರುತ್ತಲ್ಲ ಪ್ಯಾನ್, ಅದ್ರಲ್ಲಿ ಉರಿತಾ ಇದ್ದೆ, ಅದು ಕ್ರ್ಯಾಕ್ ಬಿಟ್ಕೊಂಡ್ಬಿಟ್ಟಿದೆ. ಹಂಗಾಗಿ ಕಬ್ಣದ್ದು, ಇದಕ್ಕೆ ಅಂತಾನೆ ಇದೊಂದು ಕಬ್ಣದ್ದು ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿದೆ ಇದು, ಆದ್ರೆ ಒಂದ್ಸಲಿ ಕಾದ್ರೆ ತುಂಬಾ ಚೆನ್ನಾಗಿ ಬೇಗ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗಾಳಿ ಕಮ್ಮಿ ಆಗ್ಬಿಟ್ರೆ ಸಾಕು. ಗಾಳಿ ಇಲ್ಲಿ ಜಾಸ್ತಿನೇ ಇದೆ, ನೋಡ್ತೀನಿ ಹೆಂಗಾಗುತ್ತೆ ಅಂತ. ಮೇಲೆ ಇಟ್ಕೊಂಡ್ರು ಇದೇ ತರ ಆಗುತ್ತೆ. ಏನ್ ಚಿಂಟು ಇದು ಗಾಳಿ. ಕ್ಲೀನ್ ಮಾಡಿರೋ ಪ್ರಾಡಕ್ಟ್ ಗಳೇ ಸರಿ, ಅಂದ್ರೆ ಇವಾಗ ಎಲ್ಲಾ ಕಡೆ ಕ್ಲೀನ್ ಆಗಿರೋದೇ ಸಿಗುತ್ತೆ, ಕ್ಲೀನ್ ಮಾಡೋದೇನಿಲ್ಲ. ಕೆಲವೊಂದನ್ನ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಇವೆಲ್ಲ ಅದಕ್ಕೆ ನಾನು ಡಿಮಾರ್ಟ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ಅಲ್ಲಿಂದಾನೆ ತಂದ್ಬಿಡ್ತೀನಿ. ಇವಾಗ ಕೆಲವೊಂದನ್ನ ಕ್ಲೀನ್ ಮಾಡ್ಬೇಕಷ್ಟೇನೆ, ಕೆಲವೊಂದನ್ನ ಆರಿಸಿ ಹಾಕೋದಷ್ಟೇನೆ, ಹಂಗೆ ಹಾಕಿದ್ರು ಆಯ್ತು. ಮೊದಲು ಬಾದಾಮಿನೇ ಹುರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ 1.5 kg ಅಷ್ಟು ಬಾದಾಮಿನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಬಾದಾಮಿ ಬೆಳಿಗ್ಗೆ ಹೊತ್ತು ನೆನೆ ಹಾಕಿ ತಿಂತೀವಲ್ವಾ, ಅದ್ರ ಬದಲು ಹಿಂಗೇನೆ ಹಾಕ್ಬಿಟ್ರು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ನಾನು ಇಷ್ಟ ಹಾಕೊಳ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾವುದಕ್ಕೆ ಎಷ್ಟು ಹಾಕೋಬೇಕು ಅಂತ ಅಂದ್ಬಿಟ್ಟು, ನೀವು ಸ್ಮಾಲ್ ಕ್ವಾಂಟಿಟಿಲಿ ಮಾಡಿಕೊಂಡು ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಮತ್ತೆ ಒಂದು ಟವಲ್ ಇಟ್ಕೊಂಡಿದ್ದೀನಿ. ಟವಲ್ ಎಂತಕಪ್ಪ ಅಂತಂದ್ರೆ, ಬೇಳೆ ಎಲ್ಲ ಹುರಿಬೇಕಾದ್ರೆ ಏನಾದ್ರೂ ಬಾಣ್ಲಿಗೆ ಅಂಟ್ಕೋತು ಅಂತಂದ್ರೆ ಇಮಿಡಿಯೇಟ್ ನಾವು ಅದ್ರ ಟವಲ್ ಅಲ್ಲಿ ಇದ್ ಮಾಡ್ಕೊಳ್ಬಹುದು ಅಂತ ಅಂದ್ಬಿಟ್ಟು. ಆಮೇಲೆ ಒಂದು ಮೊರ ಇಟ್ಕೊಂಡಿದ್ದೀನಿ, ಯಾಕೆ ಅಂತಂದ್ರೆ ಇದು ಏನಾದ್ರೂ ಇವಾಗ ಕಡಲೆಕಾಳು ಇರ್ಬೋದು, ಅದ್ರಲ್ಲಿ ಕಲ್ಲು ಬರಲ್ಲ. ಇತ್ತೀಚಿನ ದಿನಗಳಲ್ಲಿ ಕಲ್ಲೇ ಬರಲ್ಲ, ಯಾವ್ದ್ರಲ್ಲೂ ಗಲೀಜು ಕಲ್ಲು ಆತರ ಏನು ಇರಲ್ಲ. ಇರೋದ್ರಲ್ಲಿ ನಾವು ಒಂದ್ಸಲಿ ನೋಡಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ಒಂದು ಮೊರ ಇಟ್ಕೊಂಡು 2 ಟವಲ್ ಇಟ್ಕೊಂಡ್ರೆ ಒಳ್ಳೇದು. ಆಮೇಲೆ ಸ್ವಲ್ಪ ಗಾಳಿ ಆಡೋ ಜಾಗದಲ್ಲಿ ಕುತ್ಕೊಂಡ್ರೆ ನಮಗೂ ಕೂಡ ಸುಸ್ತಾದಂಗ ಅನ್ಸಲ್ಲ. ಇಲ್ಲ ಅಂತಂದ್ರೆ ನಿಂತ್ಕೊಂಡು ಉರಿತೀವಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಇದಕ್ಕೆ ಅಂತಾನೆ ನಾವು 1 ದಿನ ಎಲ್ಲ ಎತ್ತಿಡ್ಬೇಕಾಗತ್ತೆ. ಇವಾಗ ಸ್ವಲ್ಪ ಸುಸ್ತಾದಂಗ ಆಯ್ತು ಅಂತ ಅಂದ್ಬಿಟ್ಟು ಚಂದುಗೆ ನೀರ್ ತಗೊಂಬಾರಪ್ಪ ಅಂತಂದೆ. ಸರಿ ಅಂತ ತಂದ್ಕೊಟ್ಟ, ನೀರ್ ಕುಡ್ಕೊಂಡು ಇವಾಗ ಉರಿತಾ ಇದ್ದೀನಿ. ತುಂಬಾ ಗಾಳಿ ಆಯ್ತು ಅಂತ ಅಂದ್ಬಿಟ್ಟು ಈ ಕಡೆ ನಾನು ಶಿಫ್ಟ್ ಮಾಡ್ಕೊಂಡೆ. ಇವಾಗ 1 by 1 ಹುರ್ಕೋತಾ ಇದ್ದೀನಿ. ನಿಮ್ಗೂ ಉರಿಯ ತೋರ್ಸಿದ್ರೆ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ನಾನು ಇಷ್ಟನ್ನ ಹುರ್ಕೊಂಡಿದ್ದೀನಿ. ಇವಾಗ ಬಾದಾಮಿ ಇರ್ಬೋದು, ಆಮೇಲೆ ಹೆಸರು ಬೇಳೆ, ಇದನ್ನೆಲ್ಲ ಕೂಡ ಹುರ್ಕೊಂಡಿದ್ದೀನಿ. ಕೆಲವೊಂದು ಕಾಳುಗಳು ಬೇಗನೆ ಉರಿಯೋದಕ್ಕೆ ಆಗ್ಬಿಡುತ್ತೆ. ಈ ಕಬ್ಬಿಣದ ಬಾಣ್ಲಿ ಏನಪ್ಪಾ ಬೆನಿಫಿಟ್ ಅಂತಂದ್ರೆ, ಒಂದ್ಸಲಿ ಕಾಯ್ತು ಅಂತಂದ್ರೆ ಪಟ ಅಂತ ಕೆಲ್ಸಗಳಾಗ್ಬಿಡುತ್ತೆ. ಹಂಗಂತ ಅಂದ್ಬಿಟ್ಟು ಹೈ ಫ್ಲೇಮ್ ಅಲ್ಲಿ ನಾವು ಉರಿಯೋದಕ್ಕೆ ಆಗೋದಿಲ್ಲ. ಕೆಲವೊಂದನ್ನ ಮೀಡಿಯಂ ಅಲ್ಲಿ ಇಟ್ಕೊಂಡೇ ಉರಿಬೇಕಾಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಹರೇ ರಾಮ ಹರೇ ಕೃಷ್ಣ ದೇವ್ರ ನಾಮನ ಹೇಳ್ಕೊಂಡು ಪೂರ್ತಿ ಉರಿತಾ ಇದ್ದೀನಿ. ಯಾಕೆ ಅಂತಂದ್ರೆ ಏನೋ ಒಂದು ಎನರ್ಜಿ ಅದಕ್ಕೆ ಆಡ್ ಆಗುತ್ತೆ ಅನ್ನೋದಕ್ಕೋಸ್ಕರ. ನಾವು ಕೋಪದಲ್ಲಿ ಇರ್ಬೇಕಾದ್ರೇನೆ ಒಂಥರ ಅಡ್ಗೆ ಆಗತ್ತೆ. ಆಮೇಲೆ ನಾವು ಪ್ರೀತಿಯಿಂದ ಏನಾದ್ರು ಮಾಡಿದಾಗ ಗೊಜ್ಜು ಕಲ್ಸಿದ್ರು ತುಂಬಾ ಚೆನ್ನಾಗ್ ಆಗ್ಬಿಡುತ್ತೆ. ನೀವು ಅಬ್ಸರ್ವ್ ಮಾಡಿರ್ತೀರಾ ಅನ್ಕೋತೀನಿ. ಹಂಗಾಗಿ ಕೃಷ್ಣಂದು ಒಂದು ಇದು ಹೇಳ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಪೂರ್ತಿ ಹಂಗೇನೆ ಮಾಡಿದೀನಿ. ಮಕ್ಳಿಂದ ಎಲ್ಲರೂ ತಿಂತಾರಲ್ವಾ, ಮಾಡೋರ್ಗು ಒಳ್ಳೇದಾಗ್ಬೇಕು, ತಿನ್ನೋರ್ಗು ಒಳ್ಳೇದಾಗ್ಬೇಕು ಅಲ್ವಾ. ನಮ್ಮ ಮನಸ್ಥಿತಿ ಹೆಂಗಿರುತ್ತೋ ಹಂಗೆ ಅಂತ ನಾನ್ ನಂಬ್ತೀನಿ. ಹಂಗಾಗಿ ಏನಮ್ಮ ದೇವ್ರದೆಲ್ಲ ಹಾಡ್ ಹೇಳ್ಕೊಂಡ್ ಮಾಡ್ತಾ ಇದೀಯ ಅಂತ ಒಬ್ಳೆ ಕುತ್ಕೊಂಡ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತಲ್ವಾ ಅಂತ ಅಂದ್ಬಿಟ್ಟು ನಾನ್ ನನ್ ಚಂದುಗೆ ರೇಗಿಸ್ತಾ ಇದ್ದೆ. ನಮ್ ಕರ್ಲು ನೋಡಿ ಇಲ್ಲೇ ಕೂತಿದ್ದಾಳೆ. ನಾನ್ ಏನೇ ಕೆಲ್ಸ ಮಾಡ್ಬೇಕಾದ್ರೂ ನನ್ ಪಕ್ಕದಲ್ಲೇ ಬಂದ್ ಕೂತಿರ್ತಾಳೆ. ಬಾದಾಮಿ ಒಂದ್ ಸ್ವಲ್ಪ ಹಂಗೆ 1, 2 ತಿಂತಾ ಇದೀನಿ. ಬಾದಾಮಿ ಹುರಿದ್ರೆ ಚೆನ್ನಾಗಿರುತ್ತಲ್ವಾ, ಹಂಗಾಗಿ
ಏನೋ ಮಾತಾಡ್ಸಿದ್ರೆ ಹಿಂಗೆ ಬಾಲ ಅಲ್ಲಾಡ್ಸ್ಕೊಂಡು ಕೂತಿರ್ತಾಳೆ. ಇವಾಗ ಇದೆಲ್ಲ ಹುರಿದಿದ್ದಾಯ್ತು. ಇವಾಗ ನೋಡಿ ಇಷ್ಟು ಹುರಿದಿದ್ದೀನಿ ಇವಾಗ. ಸ್ವಲ್ಪ ಅಗಲವಾದ ಬಾಂಡ್ಲಿ ಇತ್ತು ಅಂತಂದ್ರೆ ಆ ಹುರಿಯೋದಕ್ಕೆ ಚೆನ್ನಾಗಿರುತ್ತೆ. ಎಲ್ಲೂ ಸೀದೋಗದ ತರ ನೋಡ್ಕೋಬಹುದು. ಇವಾಗ ನೋಡಿ ಈ ತರ ಆಗಿರ್ಬೇಕು ಕಡಲೆಕಾಳು. ಈ ತರ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದ್ರೆ ಈ ತರ ಚೆನ್ನಾಗಿ ಇದಾದ್ರೆ ಅದು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ. ಇವಾಗ ಕರೆ ಉದ್ದು ಅಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತು. ಸೊಂಟನ ಭದ್ರ ಮಾಡುತ್ತೆ ಅಂತ ಅನ್ಬಿಟ್ಟು ಮಕ್ಕಳಿಗೆ ಹೆಣ್ಮಕ್ಳಿಗೆಲ್ಲ ಜಾಸ್ತಿ ಕೊಡ್ತಾರಲ್ವಾ. ಅದನ್ನು ಕೂಡ ನಾನು 1 kg ಅಷ್ಟು ಇದಕ್ಕೆ ಹಾಕೊಳ್ತೀನಿ. ಯಾಕೆಂದ್ರೆ ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಇತ್ತೀಚೆಗಂತೂ ಸೊಂಟ ನೋವು ಎಲ್ಲರಿಗೂ ಕಾಮನ್ ಆಗಿ ಬಂದೇ ಬರುತ್ತೆ. ಇರೋದ್ರಲ್ಲಿ ಒಂದ್ ಸ್ವಲ್ಪ ಕೊಡೋಣ ಅಂತ ಅನ್ಬಿಟ್ಟು 1 kg ಅಷ್ಟು ನಾನು ಕರೆ ಉದ್ದು ಅಂದ್ರೆ ಕಪ್ಪು ಉದ್ದು ಬರುತ್ತಲ್ಲ ಅದನ್ನ ನಾನು ಹಾಕ್ತೀನಿ. ಪ್ರತಿ ಸಲಿನೂ ಹಾಕ್ತೀನಿ. ಹಂಗಾಗಿ ಅದನ್ನು ಕೂಡ ಈ ತರ ಹುರ್ಕೊಳ್ತಾ ಇದ್ದೀನಿ. ಇದು ಯಾವಾಗಪ್ಪ ಉರಿಯುತ್ತೆ ಅಂತಾನೆ ಗೊತ್ತಾಗಲ್ಲ. ಯಾಕೆಂದ್ರೆ ಕಪ್ಪಗಿರೋದ್ರಿಂದ ಸೀದೋಗುತ್ತಾ ಇಲ್ವಾ ಅನ್ನೋದೇ ಗೊತ್ತಾಗಲ್ಲ. ಹಂಗಾಗಿ ನಿಧಾನಕ್ಕೆ ಹುರ್ಕೊಳ್ತಾ ಇದ್ದೀನಿ. ಇಷ್ಟ ಆಯ್ತು. ಇವಾಗ ಕೆಲವೊಂದನ್ನ ಕ್ಲೀನ್ ಮಾಡ್ಕೊಂಡೆ. ಅಂದ್ರೆ ಬಾರ್ಲಿ ಎಲ್ಲ ಕ್ಲೀನ್ ಮಾಡ್ಲೇಬೇಕಾಗುತ್ತೆ. ಟವಲ್ ಇಟ್ಕೊಂಡಿರೋದು ಎಂತಕಪ್ಪ ಅಂದ್ರೆ ಒಂದೊಂದ್ಸಲಿ ಧೂಳಿತ್ತು ಅಂತ ಮನ್ಸಿಗೆ ಅನ್ಸಿದ್ರೆ ಒಂದ್ಸಲಿ ಟವಲ್ ಅಲ್ಲಿ ಒರೆಸ್ಬಿಟ್ಟು ಆಮೇಲೆ ಅದನ್ನು ಕೂಡ ಹುರ್ಕೊಳ್ಬಹುದು. ಬಾರೋ ಚಂದು ಒಂದ್ ಸ್ವಲ್ಪ ಹೆಲ್ಪ್ ಮಾಡು ಅಂತಂದ್ರೆ ಅವಾಗವಾಗ ಬರ್ತಾನೆ. ಎಲ್ಲಿ ಸೀಸ್ಬಿಟ್ರೆ ಒಂಥರ ಅನ್ಸುತ್ತೆ ಮನ್ಸಿಗೆ ಅಲ್ವಾ ಅಂತ ಅನ್ಬಿಟ್ಟು ಅವ್ನ್ ಕೈ ಕೊಡಕ್ಕೆ ಇದಾಗುತ್ತೆ. ಹಂಗಾಗಿ ನಾನೇ ಮಾಡ್ತೀನಿ ಬಿಡಪ್ಪ ಅಂತ ಅನ್ಬಿಟ್ಟು ಉರಿತಾ ಇದ್ದೀನಿ. ಇವಾಗ ನಾನು ಮೈಸೂರು ಬೇಳೆನ ಹುರ್ಕೊಳ್ತಾ ಇದ್ದೀನಿ. ಮೈಸೂರು ಬೇಳೆ ಹುರಿಯೋದು ತುಂಬಾ ಈಸಿ, ಬೇಗನೆ ಆಗ್ಬಿಡುತ್ತೆ. ಇದೇನ್ ಜಾಸ್ತಿ ಟೈಮ್ ಹಿಡಿಯಲ್ಲ. ಹಂಗಾಗಿ ಇಷ್ಟೆಲ್ಲ ಹುರಿದಿದ್ದಾಯ್ತು. ಇನ್ನ 1 hour ಆಗ್ಬೋದು. ನಾನು ಒಂದು 3 ಗಂಟೆ ಕುತ್ಕೊಂಡಿದ್ದು, 3 ಗಂಟೆ 2:30 ಕುತ್ಕೊಂಡಿದ್ದು. ಆದ್ರೆ 6 ಗಂಟೆ ಆದ್ರೂ ಮುಗ್ದೇ ಇರ್ಲಿಲ್ಲ. ಮನೆಯವ್ರು ಬಂದ್ರು. ಮನೆಯವ್ರು ಬಂದ್ಮೇಲೆ ಕಾಬೂಲ್ ಚನ್ನ ಒಂದ್ kg ಅಷ್ಟಿತ್ತಲ್ವಾ ಅದನ್ನ ಮಾತ್ರ ಅವ್ರು ಹುರಿದ್ರು ಅಷ್ಟೇನೆ. ಇನ್ನೆಲ್ಲಾನು ನಾನೇನೆ ಹುರ್ದು ಹಾಕ್ದೆ. ಒಂದೇ ಸಲಿ ಮಾಡ್ಬೇಕಂತಂದ್ರೆ ನಾವ್ ಏನಾದ್ರು ಸಾಂಬಾರ್ ಮಾಡ್ಬೇಕಂತಂದ್ರೆ ಒಂದ್ 10 ನಿಮಿಷ ಹುರಿತೀವೇನೋ ಒಂದ್ ಕಾಳನ್ನ ಹುರಿದ್ಬಿಟ್ಟು ಸಾಂಬಾರ್ ಮಾಡ್ಬಿಡ್ತೀವಿ. ಆದ್ರೆ 2-3 hour ಕಂಟಿನ್ಯೂಸ್ ಆಗಿ ಈ ತರ ಹುರಿಬೇಕಂದ್ರೆ ಕೈ ನೋವು ಬಂದೇ ಬರುತ್ತೆ. ಸ್ವಲ್ಪ ಎಫರ್ಟ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಒಂದು 6 ತಿಂಗಳವರೆಗೂ ಆರಾಮಾಗಿ ಎಲ್ಲಾರು ಕುಡಿಯೋದಕ್ಕೆ ತುಂಬಾನೇ ಚೆನ್ನಾಗೂ ಇರುತ್ತೆ. ಆಮೇಲೆ ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ವಾ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಇದೆಲ್ಲ ಹುರಿದಿದ್ದಾಯ್ತು. ಬನ್ನಿ ಇವಾಗ ನೆಕ್ಸ್ಟ್ ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲಿ ನಾನು ಸಿರಿಧಾನ್ಯ ತಗೊಂಡಿದ್ದೀನಿ. ಸಿರಿಧಾನ್ಯದಲ್ಲಿ ಆರ್ಕ, ನವಣೆ, ಸಜ್ಜೆ, ಬರ್ಗು, ಊದಲು ಇಷ್ಟು 5 ತರದ ಸಿರಿಧಾನ್ಯನ ತಗೊಂಡಿದ್ದೀನಿ. ಜೋಳನೂ ಅಷ್ಟೇ 2 kg ಅಷ್ಟು ತಗೊಂಡಿದ್ದೀನಿ. ಜೋಳನೂ ಕೂಡ ತುಂಬಾನೇ ಒಳ್ಳೇದು. ಗೋಧಿ ಒಂದು ಅರ್ಧ kg ತಗೊಂಡಿದ್ದೀನಿ ಅಷ್ಟೇ. ಕಪ್ಪಕ್ಕಿ ಒಂದು ಅರ್ಧ kg. ಇದನ್ನೆಲ್ಲ ಕೂಡ ತಗೊಂಡಿದ್ದೀನಿ. ಇದನ್ನ ಕೆಲವೊಂದನ್ನ ಬಿಚ್ಚೇ ಇಲ್ಲ. ಯಾಕೆಂದ್ರೆ ನನ್ನ ಹತ್ರನೇ ಇದು ಲೂಸ್ ಇತ್ತಲ್ವಾ ಮನೇಲೇನೆ, ಅದನ್ನ ನಾನು ಬಳಸ್ಕೊಂಡು ಬಿಸಿ ಮುಂದೆ ಕುತ್ಕೊಂಡು ಉರ್ದು ಸಾಕಾಯ್ತು. ಕೈಯು ಕೂಡ ನೋವು ಬಂತು. ಇನ್ನೊಂದ್ 4-5 ಐಟಮ್ ಇದೆ. ಆಮೇಲೆ 2 ಐಟಮ್ ಮಾತ್ರ ತರ್ಬೇಕು. ಅಂದ್ರೆ ಬಾರ್ಲಿ ಅಕ್ಕಿ, ಆಮೇಲೆ ಕಪ್ಪು ರೈಸ್ ಬರುತ್ತಲ್ಲ ಬ್ಲಾಕ್ ರೈಸ್, ಅದೊಂದು ತರ್ಬೇಕು. ಅವೆರಡೇ ತರ್ಬೇಕಾಗಿರೋದು. ಇದೆಲ್ಲ ಹುರ್ದು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಅವೆರಡನ್ನ ತಗೊಂಡ್ಬರಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತೀನಿ. ಮೊನ್ನೆನೆ ತರೋಣ ಅನ್ಕೊಂಡೆ, ಮರ್ತ್ಬಿಟ್ಟಿದೀನಿ. ಎಲ್ಲ ಆಯ್ತು. ಇನ್ನೊಂದ್ 4-5 ಐಟಮ್ ಇದೆ. ಅದು ಹುರಿಯೋದಕ್ಕೆ ಕೈ ನೋಯ್ತಾ ಇದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹಂಗೆ ಕುತ್ಕೊಂಡಿದೀನಿ. ಇವಾಗ ಸಿರಿಧಾನ್ಯ, ಮೆಂತ್ಯ, ಕಡಲೆಬೇಳೆ, ಜೋಳ, ಹೆಸರು ಕಾಳು, ಆಮೇಲೆ ಕುಂಬಳಕಾಯಿ ಬೀಜ ಇದನ್ನೆಲ್ಲ ಹುರಿದ್ಬಿಟ್ಟು ಹಾಕ್ಬಿಟ್ಟು ಹೋಗ್ತೀನಿ. ನಾಳೆ ಬೆಳಿಗ್ಗೆ ಮತ್ತೆ ಬಿಸಿಲಲ್ಲಿ ಒಣಗಾಕಿ ನಾಳೆ ಮಧ್ಯಾಹ್ನ ಹೋಗಿ ಹಾಕ್ಸ್ಕೊಂಡ್ ಬರ್ತೀನಿ. ನಾವು ಸ್ಟಾರ್ಟ್ ಮಾಡಿದ್ದು 3 ಗಂಟೆಗೆ. ಇವಾಗ 6:30 ಆಗಿದೆ. ಇನ್ನ 1/2 hour ಆಗುತ್ತೆ ಹುರಿಯೋಷ್ಟ್ರಲ್ಲಿ. 7 ಗಂಟೆ ಆಗೋಗುತ್ತೆ. ಆಮೇಲೆ ಥಂಡಿ, ಹಂಗಾಗಿ ಮಿಷಿನ್ಗೆ ಹೋಗಕ್ ಆಗಲ್ಲ. ನಾಳೆ ಹೋಗಿ ಹಾಕ್ಸ್ಕೊಂಡ್ ಬರ್ಬೇಕು ಇದನ್ನ. ಇವಾಗ ನೋಡಿ, ಇದು ಜೋಳ ಉರಿತಾ ಇದೀನಲ್ಲ ನೋಡಿ, ಈ ತರ ಹುಲ್ ತರ ಆಗ್ಬೇಕು. ತೋರಿಸ್ತೀನಿ ನಿಮ್ಗೆ. ಈ ತರ ಆಗ್ಬೇಕು ಜೋಳ ನೋಡಿ. ತರ ಆದ್ರೆ ಚೆನ್ನಾಗಿರುತ್ತೆ. ಇಟ್ಟು ಬೇಗ ಏನಾಗಲ್ಲ, ಹುಳ ಆಗಲ್ಲ. ಚೆನ್ನಾಗಿ ಎಲ್ಲಾ ಕಾಳುನು ನಾವು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಉರಿಬೇಕು. ಅವಾಗ್ಲೇನೆ ಘಮ ಘಮ ಅಂತ ನಾವು ಮಾಂಸನ ಮಾಡ್ತೀವಲ್ಲ, ಕುಡಿಬೇಕಾದ್ರೆ ಘಮ ಘಮ ಅಂತ ಅನ್ಸುತ್ತಲ್ಲ. ಫ್ಲೇವರ್ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಈ ತರ ಮಾಡಿದ್ರೆ. ಈಗ ಮೇಲೆ ತಂದು ಒಣಗಾಕಿದ್ದೀನಿ. ಈ ತರ ಬಿಸಿಲಲ್ಲಿ, ಸ್ವಲ್ಪ ಬಿಸಿಲಿತ್ತು ಅಂತ ರಾಗಿ ಒಂದ್ ಕಡೆ, ಮತ್ತೆ ಎಲ್ಲ ಹುರಿದಿರೋದು ಎಲ್ಲಾನು ಕೂಡ ಒಣಗಾಕಿದ್ದೀನಿ. ಇದ್ರಲ್ಲಿ ಇದೆಲ್ಲ ಹಾಕಿದ್ನಲ್ವಾ, ಕರಿಬೇವಿನ ಸೊಪ್ಪು ಎಲ್ಲಾನು ಕೂಡ, ಅದು ಒಂದೊಂದು ಗಾಳಿಗೆ ಆರೋಗ್ತಾ ಇದೆ. ಇರ್ಲಿ ಪರವಾಗಿಲ್ಲ ಅಂತ ಅನ್ಬಿಟ್ಟು ಒಣಗಾಕಿದ್ದೀನಿ. ಒಳ್ಳೆ ಸಾಂಬಾರ್ ಪೌಡರ್ಗೆ ಒಣಗಾಕ್ತಂಗಿದೆ ಅಲ್ವಾ. ನಿಮ್ಗೂ ಹಂಗೆ ಅನಿಸ್ತಾ ಇದೆಯಾ? ನನ್ಗೂ ಹಂಗೆ ಅನಿಸ್ತಾ ಇತ್ತು. ಹಂಗಾಗಿ ಇಲ್ಲೇ ಸಂಜೆ 6 ಗಂಟೆ ಆಗಿದೆ. ಇದನ್ನೆಲ್ಲ ಕಾಳುಗಳನ್ನೆಲ್ಲ ಎತ್ಕೊಳ್ಳೋಣ ಅಂತ ಬಂದೆ. ಇನ್ನೇನು ಬಿಸಿಲು ಹೋಯ್ತಲ್ವಾ ಅಂತ ಅಂದ್ಬಿಟ್ಟು ಈಗ ಬಾಕ್ಸ್ಗೆ ಹಾಕಿದ್ದೀನಿ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಅದೆಲ್ಲ ತೂರ್ಕೊಂಡು ಹೋಗಿರೋದು
ಎತ್ಕೊಳ್ಳಲ್ಲ, ಹಂಗೆ ಬಿಟ್ಬಿಡ್ತೀನಿ. ಅದು ಇನ್ನೂ ರಾಗಿ ಎತ್ಕೊಂಡ್ರೆ ಇವಾಗ ಹೋಗಿ ಹಾಕ್ಸ್ಕೊಂಬರ್ಬೇಕು ಮಿಷಿನ್ಗೆ. ಅದರಲ್ಲಿ ಬಾದಾಮಿ ಹುರಿದಿರೋದು ಅವಾಗವಾಗ 1-2 ಬಾಯಿಗೆ ಹೋಗ್ತಾ ಇರುತ್ತೆ. ಬನ್ನಿ ತೋರಿಸ್ತೀನಿ ಎಷ್ಟು ಎತ್ಕೊಂಡಿದ್ದೀನಿ, ಏನು ಎಷ್ಟಾಗಿದೆ ಅಂತ. ಓ, ಇಲ್ಲೇ ಇದ್ದೀರಾ ನೀವು? ಇಲ್ಲೇ ಇದ್ದೀರಾ? ಹಾಂ, ಈ ಮನೆ ಹತ್ರನೂ ಸ್ಟಾರ್ಟ್ ಆದ್ರಾ? ನೋಡು, ಭಯನೇ ಇಲ್ಲ ನಿನಗೆ, ನಾನು ಮಾತಾಡ್ತಾ ಇದ್ದೀನಿ ನೋಡು. ಹಾಂ, ಹೆಂಗಿರಬೇಕು ಎಲ್ಲ ಕೇಳಿಸ್ಕೊಂಡು ಇಲ್ಲೇ ಇದೆಯಾ? ನೋಡ್ತಾ ಇದ್ದೀರಲ್ವಾ ಹಿಟ್ಟು ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು, ಒಂದು ಕಾಟನ್ ಬಟ್ಟೆ ಮೇಲೆ, ಕಾಟನ್ ಇದ್ರ ಮೇಲೆ ಒಣಗಾಕಿ ಸ್ವಲ್ಪ ಹಂಗೇನೆ ನಾವು ಬಿಸಿ ಬಿಸಿ ಹಾಕ್ಸ್ಕೊಂಬಂದಾಗ ಹಂಗೆ ಇಟ್ಬಿಟ್ರೆ ಎಲ್ಲ ಕೂಡ ಒಂಥರ ಸ್ವೆಟ್ ಇದಾಗಿ ಹಿಟ್ಟು ಹಾಳಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದು ಇದ್ರ ಮೇಲೆ ಹಾಕಿ ಇವಾಗ ಜರಡಿ ಮಾಡಿ ನೀಟಾಗಿ ಅದನ್ನ ಪ್ರೆಸ್ ಮಾಡಿ ಎತ್ತಿಟ್ಕೋಬೇಕಾಗತ್ತೆ. ನಿನ್ನೆ ನಾನು ಇದನ್ನ ರಾಗಿನ ಅಂದರೆ ಮಾಲ್ಟ್ನ ಮಾಡಿಸ್ಕೊಂಡು ಬಂದಿದ್ನಲ್ವಾ, ಹಂಗಾಗಿ ಅದನ್ನು ಇವಾಗ ಜರಡಿ ಮಾಡಿ ಎಲ್ಲನೂ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಯಾವಾಗಲೂ ಡ್ರೈ ಸ್ಪೂನ್ನೇ ಬಳಸಬೇಕಾಗತ್ತೆ. ಖಾಲಿಯಾದಾಗ ಸ್ವಲ್ಪ ಸ್ವಲ್ಪ ಚಿಕ್ಕ ಬಾಕ್ಸ್ಗೆ ಹಾಕೊಂಡು ಬಳಸಿದ್ರೆ ಒಳ್ಳೇದು. ಇದನ್ನ ನಮ್ಮ ದನ್ವಿಗೆ ಕೂಡ ಮಾಡಿದ್ದೀನಿ, ನಮಗೆ ಮಾತ್ರ ಅಲ್ಲ. ಹಂಗಾಗಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಬಳಸ್ಬೋದು. ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಬೆಳಿಗ್ಗೆನೆ ಬ್ರೇಕ್ಫಾಸ್ಟ್ ತಿನ್ಬೇಕು ಅಂತಾನೆ ಇಲ್ಲ, ಒಂದು ಲೋಟ ಕುಡಿದ್ರೆ ತುಂಬಾ ಹೊಟ್ಟೆ ತುಂಬಾ ಆಗುತ್ತೆ ಇದು. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಏನ್ ಅನಿಸ್ತು ಅಂತ ತಿಳಿಸೋದನ್ನು ಕೂಡ ಮರಿಬೇಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇದ್ದೀರಾ. ಎಲ್ಲ ಕಾಳುಗಳನ್ನು ಇದರಲ್ಲಿ ಬಳಸೋದ್ರಿಂದ ನ್ಯೂಟ್ರಿಷನ್ ಪ್ಯಾಕ್ ಅಂತಾನೆ ಹೇಳ್ಬೋದು. ಈ ತರ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹೆಂಗ್ ಅನಿಸ್ತು ತಿಳಿಸಿ. ಥ್ಯಾಂಕ್ ಯು.